ಹಾಂ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಹೇಗೆ ರೀ, ಚೆನ್ನಾಗಿ ಆಡ್ತಾ ಇದ್ದಾರೆ ಆಟ? ಪರವಾಗಿಲ್ಲ, ಅವರೊಬ್ಬರೇ ಸ್ವಲ್ಪ ನಿಯತ್ತಾಗಿರೋದು ಅಂತ ಅನ್ಸುತ್ತೆ. ಬಾಕಿ ಈ ಸಲ ತುಂಬಾ ವರ್ಸ್ಟಾಗಿ ಬಂದಿದೆ. ಎಲ್ಲಾ ಸೀಸನ್ಗೆ 10 ಮಾತ್ರ ತುಂಬಾ ವರ್ಸ್ಟ್. ಹೇಗೆ ಅಂತೀರಿ? ಹೇಗೆ ಕ್ಯಾಂಡಿಡೇಟ್ಗಳ ಸೆಲೆಕ್ಷನ್ ಅಲ್ಲಿ ರಾಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಬರೀ ಅಗ್ರೆಸಿವ್. ಈಗ ಒಬ್ರಿಗೆ ಇಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಈಗ ನಿನ್ನೆ ಎಪಿಸೋಡ್ ನೋಡಿದ್ರ? ನಿನ್ನೆ ಪ್ರಕಾರ ಯಾರು ಫೈನಲ್ ಬರ್ಬೇಕಾಗಿತ್ತು ರೀ? ಓಕೆ, ಅದ್ರಲ್ಲಿ ಅಂದ್ರೆ ಆಕ್ಚುಲಿ ಪಾಯಿಂಟ್ ವೈಸ್ ಅಲ್ಲಿ ಪ್ರತಾಪ್ ಬರಬೇಕಿತ್ತು. ಬಟ್ ಅದ್ರಲ್ಲಿ ಒಂದು ಟ್ವಿಸ್ಟ್ ಇಟ್ಬಿಟ್ಟು ಸಂಗೀತ ಬಂದು. ಬಟ್ ಸ್ಟಿಲ್ ಅದೇ ಕಂಟೆಸ್ಟೆಂಟ್ ಸೆಲೆಕ್ಷನ್ ರಾಂಗ್ ಆಗಿದೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಮೋಸ ಆಯಿತು ನಿನ್ನೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೇನು ಅನ್ನಿಸ್ಲಿಲ್ಲ. ಬಟ್ ಓಕೆ, ಯಾಕಂದ್ರೆ ಇಡೀ ವಾರ ಟಾಸ್ಕ್ ಆಡಿದ್ರು. ಟಾಸ್ಕ್ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಟಾಸ್ಕ್ ಕೂಡ ಕೊಟ್ಟಿರೋ ಚಾನ್ಸ್ ಮೇಲೆ ತಾನೇ ಡಿಪೆಂಡ್ ಆಗಿತ್ತು. ಅವನ ಎಫರ್ಟ್ ಅಲ್ಲಿ ಆಡಿದ್ರು ಕೂಡ ಚಾನ್ಸ್ ಸಿಕ್ಕಿದಕ್ಕೆ ತಾನೇ ಅವ್ನು ಆಡಿದ್ದು. ಬೇರೆ ಚಾನ್ಸ್ ಸಿಕ್ಕಿದ್ರೆ ಅವರು ಅಪ್ರೂವ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಿನ್ನೆ ವೋಟಿಂಗು ಸ್ಪರ್ಧಿಗಳ ವೋಟಿಂಗ್ ಮೇಲೇ ಫೈನಲ್ ಕಳಿಸಿದ್ರು. ಸಂಗೀತ ಅವರು ಇದ್ದಿದ್ದಿಲ್ಲ, ಡ್ರೋನ್ ಪ್ರತಾಪ್ ಅವರೇ ಬರ್ತಿದ್ರು. ಆಟ ಏನಕ್ಕೆ ಆಡಿಸಿದ್ರಿ ಅಂತ ಜನರ ಅಭಿಪ್ರಾಯ ಇಟ್ಟಿದ್ರು. ಅದು ಆಕ್ಚುಲಿ ಯಾರು ಹೈಯೆಸ್ಟ್ ಪಾಯಿಂಟ್ ಬರ್ತಾರೋ ಅವರೇ ಅಂತಾನೆ ಡಿಸೈಡ್ ಆಗಿತ್ತು. ಸಡನ್ ಆಗಿ ಒಂದು ಟ್ವಿಸ್ಟ್ ಕೊಟ್ಟಿರೋದ್ರಿಂದ ಎಲ್ಲರೂ ಈಗ ಸ್ಕ್ರಿಪ್ಟೆಡ್ ಅಂತೇಳಿ ಹೇಳ್ತಾವ್ರೆ. ಈಗ ಸ್ಕ್ರಿಪ್ಟೆಡ್ ಸಡನ್ ಟ್ವಿಸ್ಟ್ಗಳು ಅಷ್ಟೇ. ಈಗ ನನ್ನ ಪ್ರಕಾರ ಪ್ಲಾನ್ಡೇ ಆಗಿರುತ್ತೆ ಅದು. ಈಗ ನಮ್ರತಾನೆ ಬರ್ಬೋದಾಗಿತ್ತು, ಯಾರಿಗೆ ಗೊತ್ತಿತ್ತು? ಒಂದಿಬ್ರು ಎಕ್ಸ್ಟ್ರಾ ನಮ್ರತಾನೆ ಬರ್ಬೋದಾಗಿತ್ತು. ಆಲ್ ಅವರ್ ಟ್ರಿಕ್ಸ್ ಅಷ್ಟೇ. ಅದು ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಾ? ಎಲಿಮಿನೇಟ್ ಈ ಸಲ ನಮ್ರತಾನೆ ಆಗ್ಬೇಕು. ನಮ್ರತ ಅವ್ರು ಹೋಗ್ತಾರೆ. ವೋಟ್ಸ್ ಬರ್ತಾ ಇಲ್ಲ ಅಂತೀರ ಅವ್ರಿಗೆ? ಹಾಗಂತಲ್ಲ, ಬಟ್ ಅವಳು ಲಕ್ಕಲ್ಲೇ ಇಲ್ಲಿವರೆಗೂ ಬಂದಾಳೆ ಅಂತ ಅನ್ಕೊಳ್ತೀನಿ. ಇಷ್ಟು ಸ್ವಲ್ಪ ಮಧ್ಯವರೆಗೂ ವಿನಯ್ ಸಪೋರ್ಟ್ ಇಂದ ಬಂದು ಆಮೇಲೆ ಆಟ ಶುರು ಮಾಡಿದ್ದು. ನನ್ನ ಪ್ರಕಾರ ನಮ್ರತ ಈ ಸಲ. ಡ್ರೋನ್ ಪ್ರತಾಪ್ ಅವರು ಕ್ಯಾಪ್ಟನ್ಸಿ ಆಗಲಿಲ್ಲ, ಬೇಜಾರಲ್ಲಿ ಅಪ್ಪ ಸರ್. ಕ್ಯಾಪ್ಟನ್ಸಿ ಅನ್ನೋದು ಒಂದು ಸುದೀಪ್ ಹೇಳ್ದಂಗೆ ಅದೊಂದು ಟಾಸ್ಕು, ಅದು ಏನಾರು ಒಂದು ಅವ್ರ ಮನೇಲಿ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಅವ್ರ ತನ ಅವ್ರು ಹೆಂಗೆ ಕಾಪಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವರು ಅಲ್ಟಿಮೇಟ್. ನಾವು 10 ಸೀಸನ್ ಮಾತೇ ಇಲ್ಲ ಸರ್. 40 ಸೀಸನ್ ಮಾಡಿದ್ರೆ ಅವರೇ ಇದ್ರೆ ಮಾಡಿ. ಓಕೆ, ಅವರೇನೆ ಶಾಲಾ ಚುಸ್ತಿ ಹೊಡಿತಾರಲ್ಲ, ಅವ್ರೊಬ್ಬನೇ ಸರಿ ಅಂತ. ಹೊಡಿಯೋದಕ್ಕಾದ್ರೂ ಸರಿ, ರಿಯಲ್ ಹೊಡಿಯೋಕ್ಕಾದ್ರೂ ಸರಿ, ಅವರೇ ಸರಿ. ಸುದೀಪ್ ಇಲ್ಲ ಪ್ರತಾಪ್ ಅವರು ಅವ್ರು ಯಾರು ಜನ ಓದ್ತಾರೆ. ಕಾರ್ತಿಕ್ ಕಾರ್ತಿಕ್ ಅವರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್.